ನಮಸ್ಕಾರ. ಪುಸ್ತಕದ ಮನೆಗೆ ಸ್ವಾಗತ. ಇವತ್ತು ಜುಲೈ 1ನೇ ತಾರೀಕು. ಇವತ್ತು ಕನ್ನಡದ ಒಂದು ಪತ್ರಿಕೋದ್ಯಮ ವಿಭಾಗದಲ್ಲಿ ಒಂದು ಅವಿಸ್ಮರಣೀಯ ಅಥವಾ ಒಂದು ಐತಿಹಾಸಿಕ ದಿನ ಅಂತಲೇ ಹೇಳಬಹುದು. ಯಾಕೆ ಅಂತ ಹೇಳಿದರೆ, ಕನ್ನಡದ ಮೊಟ್ಟ ಮೊದಲ ವಾರಪತ್ರಿಕೆಯಾಗಿರ್ತಕ್ಕಂತಹ ಮಂಗಳೂರು ಸಮಾಚಾರ ಪತ್ರಿಕೆ ಪ್ರಾರಂಭವಾದಂತಹ ದಿನ ಇವತ್ತು. ಬಾಸೆಲ್ ಮಿಷನರಿ ಈ ಒಂದು ಪತ್ರಿಕೆಯನ್ನು ಮೊದಲನೇ ಬಾರಿಗೆ ಅದು ಪ್ರಾರಂಭವನ್ನು ಮಾಡುತ್ತೆ. ಜುಲೈ 1ನೇ ತಾರೀಕು 1843ನೇ ಇಸ್ವಿಯಲ್ಲಿ ಮೊದಲ ಬಾರಿಗೆ ಈ ಒಂದು ಪತ್ರಿಕೆ ಪ್ರಾರಂಭವಾಗುತ್ತೆ. ಈ ಪತ್ರಿಕೆಯ ಮುಖ್ಯ ಸಂಪಾದಕರು ಅಂತ ಹೇಳಿದರೆ ಹರ್ಮನ್ ಮೋಗ್ಲಿಂಗ್ ಅವರು. ಇಲ್ಲಿಂದ ಕನ್ನಡದ ಒಂದು ಪತ್ರಿಕೋದ್ಯಮದ ಇತಿಹಾಸ ಪ್ರಾರಂಭವಾಗ್ತಾ ಹೋಗುತ್ತೆ. ಅದಾಗಲೇ ಪಾಶ್ಚಿಮಾತ್ಯ ದೇಶಗಳಲ್ಲಿ ಅಂದರೆ ಯುರೋಪಿನ ಸಾಕಷ್ಟು ದೇಶಗಳಲ್ಲಿ ಮುದ್ರಣಾಲಯ ಅಥವಾ ಮುದ್ರಣ ಒಂದು ಕಾರ್ಯ ಅನ್ನುವಂಥದ್ದು ಅದಾಗಲೇ ಪ್ರಾರಂಭವಾಗಿರುತ್ತೆ. ಆದರೆ ಕನ್ನಡ ಸಾಹಿತ್ಯದ ಒಂದು ಇತಿಹಾಸವನ್ನು ನಾವು ತಗೊಂಡ್ರೆ ಇಲ್ಲಿ ಮುದ್ರಣಾಲಯ ಅಥವಾ ಪತ್ರಿಕೋದ್ಯಮ ಅನ್ನುವಂತಹ ಒಂದು ವಿಷಯ ಪ್ರಾರಂಭವಾಗಿದ್ದು ಸುಮಾರು 150 ವರ್ಷಗಳ ಹಿಂದೆ ಅಂತ ಹೇಳಿದರೆ ಅದು ಖಂಡಿತವಾಗಿಯೂ ಕೂಡ ತಪ್ಪಾಗೋದಿಲ್ಲ. ಮೊದಲನೇದಾಗಿ ಕಲ್ಲಚ್ಚಿನ ಮೂಲಕ ಪತ್ರಿಕೆಗಳನ್ನು ಮುದ್ರಣ ಮಾಡುವಂತಹ ಒಂದು ಕಾರ್ಯ ನಡೀತಾ ಇರುತ್ತೆ. ಅದಾದ ನಂತರದಲ್ಲಿ ಅಚ್ಚುಮೊಳೆಗಳ ಮೂಲಕ ಒಂದು ಮುದ್ರಣ ಕಾರ್ಯವನ್ನು ಅವರು ಮುಂದುವರಿಸಿಕೊಂಡು ಬರ್ತಾರೆ. ಮಂಗಳೂರು ಅಂತ ಹೇಳಿದರೆ ಮುಖ್ಯವಾಗಿ ಅದು ಮದ್ರಾಸ್ ಪ್ರಾಂತ್ಯಕ್ಕೆ ಸೇರಿದಂತಹ ಒಂದು ಪ್ರದೇಶ ಆಗಿರುತ್ತೆ. ಈ ಒಂದು ಪ್ರದೇಶದಲ್ಲಿ ಬ್ರಿಟಿಷರ ಒಂದು ಆಳ್ವಿಕೆಯ ಕಾಲದಲ್ಲಿ ಅಲ್ಲಿ ಮುಖ್ಯವಾಗಿ ಕಲೆ, ವ್ಯಾಪಾರ, ವ್ಯವಸಾಯ, ಈ ರೀತಿಯಾಗಿ ಕೈಗಾರಿಕೆ ಆಗಿರ್ಬೋದು, ಈ ರೀತಿಯಾಗಿ ಹಲವಾರು ವಿಷಯಗಳಲ್ಲಿ ಅದಾಗಲೇ ಮಂಗಳೂರು ಪ್ರಾಂತ್ಯ ಮುಂದುವರೆದಿದ್ರೂ ಕೂಡ ಪತ್ರಿಕೋದ್ಯಮ ವಿಭಾಗದಲ್ಲಿ ಅವರು ಯಾವುದೇ ರೀತಿಯಾದಂತಹ ಒಂದು ಪ್ರಗತಿಯನ್ನು ಸಾಧಿಸಿರಲಿಲ್ಲ. ಆದರೆ ಮಂಗಳೂರಿನ ಸಮಾಚಾರ ಪತ್ರಿಕೆ 1843ರಲ್ಲಿ ಪ್ರಾರಂಭವಾದರೂ ಕೂಡ ಸುಮಾರು 50 ವರ್ಷಗಳ ಕಾಲ ಇದು ಪ್ರಗತಿಯನ್ನು ಹೊಂದಿರಲಿಲ್ಲ ಅಂತ ಹೇಳಲಾಗತ್ತೆ. ಇದಕ್ಕೆ ಮುಖ್ಯವಾಗಿರುವಂತಹ ಒಂದು ಕಾರಣ ಅಂತ ಹೇಳಿದರೆ ಅಲ್ಲಿ ಅಕ್ಷರಸ್ಥರ ಸಂಖ್ಯೆ ಬಹಳನೇ ಕಡಿಮೆ ಇದ್ದದ್ದು ಮತ್ತು ಸಮರ್ಥ ಪತ್ರಿಕಾ ಲೇಖಕರ ಒಂದು ಕೊರತೆ ಇತ್ತು ಅಂತಲೂ ಕೂಡ ಹೇಳಲಾಗತ್ತೆ. ಮಂಗಳೂರು ಸಮಾಚಾರ ಪತ್ರಿಕೆಯಲ್ಲಿ ಮುಖ್ಯವಾಗಿ ಅವತ್ತಿನ ದಿನಮಾನಗಳಲ್ಲಿ ಬರಿತಾ ಇದ್ದಂತಹ ವಿಷಯಗಳು ಅಂತ ಹೇಳಿದರೆ ಸರ್ಕಾರದ ನಿರೂಪಗಳು, ಸರ್ವರಾಜ್ಯಗಳ ವರ್ತಮಾನ, ನೂತನ ಆಶ್ಚರ್ಯಕರವಾಗಿರುವಂತಹ ಸುದ್ದಿಗಳು, ಅನ್ಯರ ನಡೆಗಳು, ಹಾಗೆ ಕಥೆಗಳನ್ನು ಕೂಡ ಆ ಒಂದು ಪತ್ರಿಕೆಗಳಲ್ಲಿ ಪ್ರಕಟಿಸಲಾಗ್ತಾ ಇರುತ್ತೆ. ಇದಷ್ಟು ಮಂಗಳೂರು ಸಮಾಚಾರ ಪತ್ರಿಕೆಯ ಆರಂಭಿಕ ಹಂತದ ಒಂದಷ್ಟು ಮಾಹಿತಿ ಈ ವಿಡಿಯೋದಲ್ಲಿ ನಾನು ನೀಡುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೆ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ. ನಮಸ್ಕಾರ.